ರೈತರ ಭೂಮಿ ಪಡೆದ ಸರ್ಕಾರ ರೈತರಿಗೆ ಮೂಲಭೂತ ಸೌಕರ್ಯ ನೀಡದೆ ವಂಚನೆ ಮಾಡುತ್ತಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷರಾದ ಮೌಲಾ ಮುಲ್ಲಾ ಅವರು ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ಡ್ಯಾಂ ನಿರ್ಮಾಣ ಸೇರಿದಂತೆ ವಿವಿಧ ಉದ್ದೇಶಗಳಿಂದ ಭೂಮಿ ಖರೀದಿ ಮಾಡಿ ಅವರು ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಎಂದು ದೂರಿದ ಅವರು, ಸರ್ಕಾರ ಖರೀದಿಸಿದ ಭೂಮಿಗೆ ಬದಲಾಗಿ ರೈತರಿಗೆ ಸರ್ಕಾರಿ ಹುದ್ದೆ ನೀಡಬೇಕು ಹಾಗೂ ಬೇರೆ ಭೂಮಿ ಖರೀದಿಸಿದರೂ ರಿಯಾಯಿತಿ ನೀಡಬೇಕು ಎಂದು ಒತ್ತಾಯಿಸಿದರು. ಕೈಯಲ್ಲಿ ಏನೋ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ, ಅದರಲ್ಲಿ ವಿಷಯ ಇದ್ದಿದ್ದು ರೈತರ ಬಲ್ಲಿದು ಏನೋ ಭೂಮಿ ತೋತರ ಸರ್ಕಾರಿ ಕೆಲಸದ ಉದ್ದೇಶಕ್ಕಾಗಿ. ಕೆಲವ್ರದ್ದು ಭೂಮಿ ಅಕ್ವೈರ್ ಮಾಡಿ ತೋತಾರೆ, ಕೆಲವರು ಡೈರೆಕ್ಟ್ ಪರ್ಚೇಸ್ ಮಾಡ್ತಾರೆ. ಆ ಎಲ್ಲರಿಗೆ ಮೂಲಭೂತ ಸೌಕರ್ಯ ಮತ್ತು ಸ್ಟ್ಯಾಂಪ್ ಅವ್ರಿಗೆ ಬೇರೆ ಭೂಮಿ ತೊಗೊಂಡ್ರ ಸ್ಟ್ಯಾಂಪ್ ಡ್ಯೂಟಿ ಇಲ್ಲದೆ ರಿಜಿಸ್ಟ್ರೇಷನ್ ಆಗಬೇಕು. ರೈತರಿಗೆ ಏನು ಭೂಮಿ ಕಳ್ಕೊಂಡಿದ್ದಾರೆ, ಆ ಡ್ಯಾಮ್ನಲ್ಲಿ ಹೋಗಿದ್ದು ಭೂಮಿ ಆಗಲಿ ಅಥವಾ ಬೇರೆ ಬೇರೆ ಉದ್ದೇಶಕ್ಕಾಗಿ ಸರ್ಕಾರಿಯನ್ನು ಪರ್ಚೇಸ್ ಮಾಡ್ತಾರೆ, ಆ ಭೂಮಿ ಖರೀದಿದಾರಿಗೆ ಸರ್ಕಾರಿ ನೌಕರಿಯಲ್ಲಿ ಆದ್ಯತೆ ಕೊಡಬೇಕು. ಹಾಗೂ ಆ ದುಡ್ಡಿನಿಂದ ಬೇರೆ ಭೂಮಿ ಖರೀದಿ ಮಾಡಿದ್ರೆ ಅವರೀಗ ಸ್ಟ್ಯಾಂಪ್ ಡ್ಯೂಟಿ ರಿಯಾಯಿತಿ ಕೊಡಬೇಕು. ಈ ಉದ್ದೇಶಕ್ಕಾಗಿ ನಾವು 24-25 2 ದಿನ ಬೆಂಗಳೂರು ಅಧಿವೇಶನದಲ್ಲಿ ಹೋಗಿ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ, ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕೃಷ್ಣ ಬೈರೇಗೌಡ ಅವರಿಗೆ ಈ ಮನವಿ ಪತ್ರವನ್ನು ಅಲ್ಲಿ ಸಲ್ಲಿಸಿ ಚರ್ಚೆ ಮಾಡಿ ಬಂದಿದ್ದೀವಿ. ಸರ್ಕಾರ ಶೀಘ್ರವೇ ಇದರ ಬಗ್ಗೆ ನಿರ್ಣಯ ತಗೋಬೇಕು. ಅಷ್ಟೇ ಅಲ್ಲದೆ ಯಾರು ಭೂಮಿ ಕಳ್ಕೊಂಡಿದ್ದಾರೆ, ಗಾಯರಾನ್ ಭೂಮಿ ಇದ್ದಲ್ಲಿ ಆ ಭೂಮಿ ಅವರೀಗ ಕೃಷಿ ಮಾಡಲಿಕ್ಕೆ ಅನುಕೂಲ ಇದ್ದರೆ ಆ ಬದಲಿಯಲ್ಲಿ ಭೂಮಿ ಕೊಡಬೇಕು ಮತ್ತು ಅದು ಆ ಡೆವಲಪ್ಮೆಂಟ್ ಚಾರ್ಜಸ್ ಕೊಡಬೇಕು ಅಥವಾ ಡೆವಲಪ್ ಮಾಡಿಕೊಡ್ಬೇಕು ಸರ್ಕಾರ. ನೀರಾವರಿ ಸೌಕರ್ಯ ಆಗಲಿ ಬೇರೆ ಬೇರೆ ವ್ಯವಸ್ಥೆಯಿಂದ ಡೆವಲಪ್ ಮಾಡಿಕೊಡ್ಬೇಕು. ಆ ಬೇಡಿಕೆಗಾಗಿ ನಾವು ಚರ್ಚಿಸಿ ಬಂದಿದ್ದೀವಿ. ಅದಕ್ಕೋಸ್ಕರ ಸರ್ಕಾರ ಕೊಟ್ಟಿದ್ದ ಮನವಿಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ಮತ್ತೊಮ್ಮೆ ರೈತ ಸಂಘಟನೆ ವತಿಯಿಂದ ಹೋರಾಟ ಮಾಡಬೇಕಾಗುತ್ತೆ. ಯಾವ ವ್ಯಕ್ತಿ ಭೂಮಿ ಕೊಡ್ತಾನೋ ಅವನು ಬದುಕು ಭಾಳ ಹಾರ್ಡ್. ಅಡ್ರೆಸ್ಸೇ ಕಳ್ಕೊತಾನ ಅವನು. ಭೂಮಿ ಇಲ್ದವ್ರದ್ದು ಅಡ್ರೆಸ್ಸೇ ಸಿಗೋದಿಲ್ಲ. ಆ ಪ್ರಕಾರ ವಲಸೆ ಹೋಗ್ಬೇಕಾಗ್ತದೆ. ಆ ವ್ಯವಸ್ಥೆ ಬೆಳೆಸಲಾರದೆ ಅವ್ರಿಗೆ ಭೂಮಿ ಗಾಯರಾನ್ ಭೂಮಿನೇ ಕೊಡಬೇಕು ಒಂದು, ಅಥವಾ ದುಡ್ಡಿನಿಂದ ಭೂಮಿ ಖರೀದಿ ಮಾಡಿದ್ರೆ ಸ್ಟ್ಯಾಂಪ್ ಡ್ಯೂಟಿ ರಿಯಾಯಿತಿ ಕೊಡಬೇಕು. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ಭೀಮಾಶಂಕರ್ ಮಾಡಿಯಾಳ್, ರಾಮನಗೌಡ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.